ವಿದ್ಯಾರ್ಥಿಗಳೇ, ಸರಳೀಕರಣನ ಸರಿಯಾಗಿ ಬಿಡಿಸೋದು ಕಲಿಬೇಕು. ಮೊದಲ ನೀವು ಮಾಡ್ರಿ, ನಾ ಹಚ್ಕೋತನು ನೋಡ್ರಿ ಎಷ್ಟು ಚಂದ ಇರ್ತಾವ ಇವು ಗಣಿತಗಳನ್ನು ಸಣ್ಣ ಮಾಡೋದು ಕಲ್ತ್ರಿ ಅಂತಂದ್ರೆ ಮುಂದೆ ದೊಡ್ಡ ಗಣಿತಗಳು ತಾವೇ ಬರ್ತಾವ. ಇದನ್ನು ಕ್ರಿಯೆಗಳನ್ನು ಮಾಡೋದರಿಂದ ನೀವು ಭಾಳ ಅಂದ್ರೆ ಭಾಳ ಶಾಣ್ಯರಾಗ್ತೀರಿ. ನೋಡ್ರಿ, ಈಗ ನಾ ಇಷ್ಟು ಹಾಕಿನೂ ನೀವೆಲ್ಲ ಮಾಡ್ರಿ, ಚೆನ್ನಾಗಿ ಕ್ರಿಯೆಗಳನ್ನು ಬಿಡಿಸ್ರಿ. ನೋಡ್ರಿ ಹೆಂಗೆ ಬರ್ತದ. ಒಂದು ಮೈನಸ್ ನಾ ಇವತ್ತನ್ನು ಹಾಕಿರ್ತನೋ ನೀವು ಬಿಡಿಸ್ರಿ ಹೆಂಗತ. ನಾ ಆಮೇಲೆ ನಿಮಗೆ ತಿಳಿಸ್ತೀನಿ ಹೆಂಗೆ ಅನ್ನೋದು. ನೋಡ್ರಿ ಸರಿಯಾಗಿ ಬಿಡಿಸ್ರಿ. ನಾ ಈಗ ಏನು ಮಾಡ್ಲಿಕ್ಕತ್ತನು, ಈಗ ನಾವು ಚೆನ್ನಾಗಿ ಹಾಕೊಳಿಕತ್ತ ನಿಮಗೆ ಬಿಡಿಸ್ಲಿಕ್ಕೆ ಟೈಮ್ ಕೊಟ್ಟದ. ನೋಡ್ರಿ ಈಗ ನಾ ಹಾಕಿನು, ಇನ್ನು ನಾ ತಿಳಿಸ್ತನೋ ನೀವು ಮಾಡೋದಾತಂದ್ರೆ ವಿಡಿಯೋ ಆನ್ ಮಾಡಿ ನೋಡಿ. ಸರಿಯಾಗಿ ಹೆಂಗೆ ಕ್ರಿಯೆಗಳನ್ನು ಬಿಡಿಸ್ಕೋಬೇಕು ಅನ್ನೋದು ನೀವು ತಿಳ್ಕೊಂಡ್ರಿ ಅಂತಂದ್ರೆ ಭಾಳ ಇಂಥ ಗಣಿತಗಳನ್ನು ಮಾಡೋದು ಕಲಿಬೇಕು. ಉತ್ತರ ಎಷ್ಟು ಬರ್ತದೆ ನೋಡ್ರಿ. ಸರಳೀಕರಣ ಅಂದ್ರೆ ಹಿಂಗಿರ್ತಾವ, ಚೆನ್ನಾಗಿ ನೋಡ್ರಿ. ಓಕೆ, ಎಲ್ಲರೂ ವಿಡಿಯೋ ಆನ್ ಮಾಡಿ. ಮೊದಲ ನಾವು ಈ ಕ್ರಿಯೆಗೆ ಕೈ ಹಚ್ಚಬೇಕಿಲ್ಲ. ನೋಡ್ರಿ ಇದಕ್ಕೆ ನೋಡ್ರಿ, 5 ಮೈನಸ್ ಚೌಕಾಂಶ 4 ಪುಷ್ಪಾವರಣ 3 ಮೈನಸ್ ದೊಡ್ಡ ಕಾಂಶ 3 ಇದು ಪ್ಲಸ್ ಇದು ಮೈನಸ್ 9. ನೋಡ್ರಿ ಪುಷ್ಪಾವರಣ ಚೌಕಾವರಣ ನೋಡ್ರಿ 5 ಮೈನಸ್ ಚೌಕಾವರಣ 4 ಮೈನಸ್ ಪುಷ್ಪಾವರಣ 3 ಮೈನಸ್ ಇಲ್ಲಿ 9 ಮೈನಸ್ ಸಂಖ್ಯೆ ದೊಡ್ಡದದ. 9ರಾಗ 6 ಹೋತಂದ್ರೆ ಮೈನಸ್ 6 ಬರ್ತದೆ. ಇಲ್ಲಿ ಮೈನಸ್ 6 ಪುಷ್ಪಾವರಣ ಚೌಕಾವರಣ. ಈಗ ಇದು ಹೆಂಗೆ ಬರ್ತದೆ ನೋಡ್ರಿ. ಬರೋಬ್ಬರಿ ಚೆನ್ನಾಗಿ ತಿಳ್ಕೊರಿ. ಬರೋಬ್ಬರಿ 5 ಮೈನಸ್ ಚೌಕಾವರಣ 4 ಮೈನಸ್ ಪುಷ್ಪಾವರಣ 3 ಮೈನಸ್ ಒಳ್ಳೆ ಮೈನಸ್ ಪ್ಲಸ್ 6 ಪುಷ್ಪಾವರಣ ಚೌಕಾವರಣ ಪೂರ್ತಿ. ಈಗ ನೋಡ್ರಿ 5 ಮೈನಸ್ ಚೌಕಾವರಣ 4 6 3 9 ಮೈನಸ್ 9 ಚೌಕಾವರಣ. ಈಗ ನೋಡ್ರಿ 5 ಮೈನಸ್ ಈಗ 4 9 ಏನದ ದೊಡ್ಡದಾಗ್ಯದ ಪ್ಲಸ್ ಸಣ್ಣದದ. ಬರೋಬ್ಬರಿ ಮೈನಸ್ 5 ಬರೋಬ್ಬರಿ 5 ಮೈನಸ್ ಒಳ್ಳೆ ಮೈನಸ್ ಪ್ಲಸ್ 5 ಈಸ್ ಈಕ್ವಲ್ ಟು 10. ಆನ್ಸರ್ ಈಸ್ ಈಕ್ವಲ್ ಟು 10. ಉತ್ತರ ಸಂಖ್ಯೆ ನೋಡ್ರಿ ಇಲ್ಲದ ಎ. ನೋಡಿ, ಸರಳೀಕರಣಗಳನ್ನು ಹೆಂಗೆ ಚಿಹ್ನೆಗಳನ್ನು ಹೆಂಗೆ ತಿಳ್ಕೊಬೇಕು ಅನ್ನೋದು ಕಲಿಬೇಕು ನೀವು. ಅವು ಅಧಿಕ ಉಣ ಇಂಥ ಸಣ್ಣ ಲೆಕ್ಕಗಳನ್ನು ಸರಳೀಕರಣ ಮಾಡಿದ್ರೆ ನಾಳೆ ನಿಮಗೆ ದೊಡ್ಡ ಬ್ಯಾಂಕಿನಾಗ ಇದಕ್ಕಿಂತಲೂ ಭಾಳ ದೊಡ್ಡ ಬಂದಿರ್ತಾವ. ಇಲ್ಲಿ CT ಎಲ್ಲ ಬ್ಯಾಂಕಿನ ಪರೀಕ್ಷೆ ಪಾಸ್ ಆಗತಕ್ಕಂಥ ಗಣಿತಗಳು. ಈಗ ನಿಮ್ಗೆ ಉತ್ತರ ಬಂದಿತ್ತ ಉತ್ತರ ಹಾಕೊಡ್ರಿ. ಈಗ ನೋಡ್ರಿ 1 ಮೈನಸ್ ಚೌಕಾಂಶ 5 ಪುಷ್ಪಾವರಣ 2 ಪ್ಲಸ್ ದೊಡ್ಡ ಕಾಂಶ ಇದು 6 5 11 ಮೈನಸ್ 2 ದೊಡ್ಡ ಕಾಂಶ 2 ಪುಷ್ಪಾವರಣ ಚೌಕಾವರಣ ಪೂರ್ತಿ. ಇನ್ನು ಇದು ಕ್ಲಿಯರ್ ಆಗಬೇಕು. ಬರೋಬ್ಬರಿ 1 ಮೈನಸ್ 5 ಮೈನಸ್ ಪುಷ್ಪಾವರಣ 2 ಪ್ಲಸ್ 11ರಾಗ 2 ಆದ್ರೆ 9. ಈಗ ಇದಕ್ಕೇನು ಚಿಹ್ನೆ ಇಲ್ಲ ಅಂದ್ರೆ 2 ಹಾಕೊಡ್ರಿ. ಪುಷ್ಪಾವರಣ ಚೌಕಾವರಣ ಪೂರ್ತಿ. ಇನ್ನು ನಿಮಗೆ ಪುಷ್ಪಾವರಣ ಖುಲ್ಲ ಆಗ್ಬೇಕಾದ್ರೆ ಮೊದಲು ಗುಣಾಕಾರ ಇದನ್ನು ತಗೋಬೇಕು. ಓಕೆ, 1 ಮೈನಸ್ ಚೌಕಾವರಣ 5 ಮೈನಸ್ ಪುಷ್ಪಾವರಣ 2 ಪ್ಲಸ್ 9 2 18 9 2 18 ಪುಷ್ಪಾವರಣ ಚೌಕಾವರಣ. ಇನ್ನು ಕ್ಲಿಯರ್ ಆಗಬೇಕು. 1 ಮೈನಸ್ 5 5 ಮೈನಸ್ 20 ಚೌಕಾವರಣ ಪೂರ್ತಿ. ಬರೋಬರ್ 1 ಮೈನಸ್ ಈಗೇನಾಯ್ತು 15 20ರಾಗ 15 ಆದ್ರೆ ಮೈನಸ್ 15 ಯಾಕಂದ್ರೆ ಕ್ರಿಯೆ ಮುಗೀತೀಗ. ಮೈನಸ್ 15 ಐತೆ, ಚೌಕಾಶ ಹೋಗಿಬಿಡ್ತೀಗ. ಈಗ ನೋಡಿ 1 ಮೈನಸ್ ಒಳ್ಳೆ ಮೈನಸ್ ಪ್ಲಸ್ 15
15 1 16. ಆನ್ಸರ್ ಇಸ್ ಈಕ್ವಲ್ ಟು 16. ಉತ್ತರ ಸಂಖ್ಯೆ ಡಿ. ಚಂದಂಗೆ ಬಿಡಿಸ್ಬೋದಿರ್ತಲ್ಲ ನೋಡ್ರಿ, ನಾ ಹೆಂಗೆ ತಿಳಿಸಿರ್ತಾನ ಲಕ್ಷ ಕೊಟ್ಟು ನೋಡ್ರಿ. ನಿಮ್ಮ ಗಣಿತಗಳು ಇಂಥವು ಕಲ್ತರಿ ಅಂತಂದ್ರೆ ನಿಮಗೆ ಭಾಳ ಅಂದ್ರೆ ಭಾಳ ಪರೀಕ್ಷೆದ ಭಾಳ ಹೆಲ್ಪ್ ಆಗ್ತಾವೆ. ಇವು ಸಣ್ಣ ಅಂಕಿಗಳನ್ನ ಹಾಕಿ ನಿಮಗೆ ನಾನು ಸರಳೀಕರಣ ಹಾಕೇನೆ. ಈಗ ದೊಡ್ಡ ಅಂಕಿಗಳನ್ನು ಹಾಕೋದು ಕೂಡೋದ್ರಿಂದ ಭಾಗಿಸೋದು ಗೀಗ್ಸೋದು ಭಾಳ ಜೋರು, ಬಾಯ್ದಿದ್ದೆ ಉತ್ತರ ಬರೋಂಥ ಅಂಕಿಗಳಿಂದ ಕ್ರಿಯೆಗಳನ್ನು ಸರಳೀಕರಣಗಳನ್ನು ಹೆಂಗೆ ಸರಳಾಗಿ ಬಿಡಿಸೋದು ಅನ್ನೋದು ನಾ ತೋರಿಸಿದ್ವಿ. ದೊಡ್ಡ ಬರ್ತಾವ ಮುಂದೆ ಭಿನ್ನ ರಾಶಿ ಅದು ಎಲ್ಲ ಓಲ್ಡ್ ICIC ಅಭ್ಯಾಸನೊಳಗೆ ಹಿಂಗೆಲ್ಲ ಪುಷ್ಪವರ್ಣಗಳನ್ನು ಬಿಡಿಸೋದು ನಿಮಗೆ ಈಸಿ ಆಗ್ತದೆ. ಮುಂದೆ ಕೆಲವೊಂದಿಷ್ಟು ನಿಮ್ಗೆ ಅನುಕ ನಂಬರ್ ಭಿನ್ನ ರಾಶಿ ಬರ್ತಾವ, ಅಥವಾ ನೀವು ಮಾಡಬೇಕಾಗ್ತದೆ. ಅದಕ್ಕೆ ಹೀಗೆ ಆ ವರ್ಣಗಳ ಬಗ್ಗೆ ಸರಿಯಾಗಿ ತಿಳ್ಕೊರಿ, ಚೆನ್ನಾಗಿ ಫೇರ್ದಾಗ ಬರ್ಕೊರಿ.